ಇಲ್ಲಿ ನಾವು ಚೇಂಜಿಂಗ್ ದ ಬೇಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಇಲ್ಲಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಸುಲಭ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳೋದಕ್ಕೆ. ಸೊ ನಮ್ಮ ಹತ್ರ ಲಾಗ್ ಆಫ್ 10,000 ಟು ದ ಬೇಸ್ 100 ಅಂತ ತಿಳ್ಕೊಳ್ಳಿ. ಇದನ್ನು ನಾವು ಈ ರೀತಿಯಲ್ಲಿ ಬರೀಬೋದು, ಲಾಗ್ ಆಫ್ 10,000 ಡಿವೈಡ್ ಬೈ ಲಾಗ್ ಆಫ್ 100. ಸೊ ಇಲ್ಲಿ ಕಾಮನ್ ಬೇಸ್ ಬಂದು 10. ಟೆಕ್ನಿಕಲಿ ಇದು ಕರೆಕ್ಟಾ ನೋಡಿ, ಇವಾಗ ಇಲ್ಲಿ 100 ಟು ದ ಪವರ್ ಆಫ್ ವಾಟ್ ಇಸ್ 10,002 ಅಲ್ವಾ. 100 ಇಂಟು 100 ಇಸ್ 10,000. ಸರಿ ತಾನೆ? 2 0 ಕರೆಕ್ಟ್ ಆಗಿದೆ. ಆಯಿತು. ಇಲ್ಲಿ 10 ಟು ದ ಪವರ್ ಆಫ್ ವಾಟ್ ಇಸ್ 10,000 1 2 3 4 4. ಇಲ್ಲಿ 10 ಟು ದ ಪವರ್ ಆಫ್ ವಾಟ್ ಇಸ್ 100 2. 4 ಡಿವೈಡ್ ಬೈ 2 ಇಸ್ 2. ಸೊ ಯು ಕ್ಯಾನ್ ಸಿ ದ್ಯಾಟ್ ಈ ಥರ ಬೇಸ್ ಚೇಂಜ್ ಮಾಡಿದ್ರು ನಮ್ಮ ಮ್ಯಾಥ್ ಬದಲಾಗಲ್ಲ. ಸರಿನಾ? ಮತ್ತು ಮುಂದೆ ಇವಾಗ ಲಾಗ್ ಆಫ್ ಯಾವುದೋ ಒಂದು ರ್ಯಾಂಡಮ್ ನಂಬರು, ಸರಿನಾ? ಈ ಥರ ಇದ್ರೂ ನಾವು ವಿ ಕ್ಯಾನ್ ಅಪ್ಲೈ ಲಾಗ್ ಆಫ್ ಟು ದ ಬೇಸ್ 2 ಡಿವೈಡ್ ಬೈ ಲಾಗ್ ಆಫ್ 46 ಟು ದ ಬೇಸ್ 2. ಸರಿನಾ? ಇಲ್ಲೇನು ಯಾವುದೋ ಒಂದು ನಂಬರ್ ಸುಮ್ಮನೆ ರ್ಯಾಂಡಮ್ ನಂಬರ್ ಹಾಕಿರೋದು, ಯಾವುದೇನು ಯೋಚನೆ ಮಾಡ್ತಾಯಿಲ್ಲ ಇಲ್ಲಿ. ಬಟ್ ಈ ಥರ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮುಖ್ಯ ಅಂತ ಹೇಳಿದ್ರೆ ಇದನ್ನು ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿರೋ ಬೇಸು ಇಲ್ಲಿ ಅದು ನಂಬರ್ ಆಗ್ತಾ ಇದೆ ಅಲ್ವಾ. ಇಟ್ಸ್ ಬಿಕಮಿಂಗ್ ಎನ್ ಆರ್ಗ್ಯುಮೆಂಟ್. ಸರಿನಾ? ಮತ್ತು ಮುಂದೆ ಇಲ್ಲಿ ಹೊಸ ಬೇಸು ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಇಟ್ ಹ್ಯಾಸ್ ಟು ಬಿ ದ ಸೇಮ್. ನ್ಯೂ ಬೇಸ್ have to be same both in the numerator and denominator. ಆಯಿತಾ? ಮತ್ತಿವಾಗ ನಿಮ್ಮ ಪ್ರೂಫು. ಸೊ ಈ ಅಬ್ಸರ್ವೇಷನ್ ಮನಸ್ಸಲ್ಲಿ ಇಟ್ಕೊಂಡಿರಿ, ಇದನ್ನು ಪ್ರೂವ್ ಮಾಡೋಣ ಇವಾಗ. ಸೊ ಪ್ರೂವ್ ಮಾಡೋದಕ್ಕೋಸ್ಕರ ಲೆಟ್ ಮಿ ಸ್ಟಾರ್ಟ್ ಆಫ್ ವಿತ್ ಲೆಟ್ log p to the base m b equal to alpha, log p to the base a p equal to beta, ಮತ್ತು ಲಾಗ್ ಆಫ್ p or m ಕೊನೆಯದಾಗಿ ಟು ದ ಬೇಸ್ a p equal to theta. ಇವಾಗ ಇದು ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ m ಟು ದ ಪವರ್ ಆಫ್ ಆಲ್ಫಾ ಇಸ್ ಈಕ್ವಲ್ ಟು p, a ಟು ದ ಬೀಟಾ ಇಸ್ ಈಕ್ವಲ್ ಟು p, ಮತ್ತು a ಟು ದ ಪವರ್ ಆಫ್ ಥೀಟಾ ಇಸ್ ಈಕ್ವಲ್ ಟು m ಅಲ್ವಾ. ಸೊ ಜ್ಞಾಪಕ ಇದೆಯಾ? ಇದು ನೋಡ್ಸ್ಬಿಡ್ತೀನಿ ನೋಡಿ ಒಂದು ಸತಿ. ಈ ಥರ ಒಂದು ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ ನಾವು ನಿಮ್ಮ ಬೇಸು ನಂಬರು ಮತ್ತು ಲಾಗರಿಥಮ್ ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಇದನ್ನು ರೀಅರೇಂಜ್ ಮಾಡಿ ಯಾವ ರೀತಿಯಲ್ಲಿ ಬರೀಬೋದು, 8 is equal to 2 to the power of 3 ಅಂತ ಹೇಳಿ ಬರೀಬೋದು. ಸೊ ಅದೇ ರೀತಿಯಲ್ಲಿ ನಾನಿವಾಗ ಈ ಬೇಸ್ನ ಈ ಪವರ್ಗೆ ರೇಸ್ ಮಾಡಿ is equal to p ಅಂತ ಹೇಳಿ ಈ ರೀತಿಯಲ್ಲಿ ಬರ್ತೀನಿ, ಅಷ್ಟೇನೇನಿಲ್ಲ. ಸರಿನಾ? ಸೊ ಇದನ್ನು 1 ಅಂತ ಕರ್ತ್ಕೊಳ್ಳಿ, ಇದು 2 ಮತ್ತಿದು 3. ಇವಾಗ ಇದನ್ನೆಲ್ಲ ಉಪಯೋಗಿಸಿ ನಾವು ಈ ಉತ್ತರಕ್ಕೆ ಬರಬೇಕು. ಸೊ ಇದೆಲ್ಲ ನಿಮ್ಮ ಎಕ್ಸ್ಪೊನೆನ್ಷಿಯಲ್ ಅಲ್ವಾ. ಸೊ ಈ ಎಕ್ಸ್ಪೊನೆನ್ಷಿಯಲ್ನ ಹ್ಯಾಂಡಲ್ ಮಾಡಿಕೊಂಡು ವಿ ಹ್ಯಾವ್ ಟು ಪ್ರೂವ್ ದಿಸ್. ಹೇಗೆ ಮಾಡೋದು? ವೆಲ್, ವಿಲ್ ಸಬ್ಸ್ಟಿಟ್ಯೂಟ್ m ಆಫ್ 3 in 1. ಇಲ್ಲಿ m ಬದಲಾಗಿ ನಾವು a ಥೀಟಾ ಅಂತ ಹೇಳಿ ಬರ್ಕೊಬೋದು. ಸೊ a ಟು ದ ಪವರ್ ಆಫ್ ಥೀಟಾ ಹೋಲ್ ಟು ದ ಪವರ್ ಆಫ್ ಆಲ್ಫಾ ಇಸ್ ಈಕ್ವಲ್ ಟು p. ಸರಿನಾ? ಸೊ ಇವಾಗ a ಟು ದ ಪವರ್ ಆಫ್ n ಹೋಲ್ ಟು ದ ಪವರ್ ಆಫ್ m ವಿಚ್ ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ n ಇಂಟು m. ಈ ರೀತಿಯಲ್ಲಿ ಬದಲಾಗುತ್ತೆ ಇದು ಅಂತ ಹೇಳಿದ್ರೆ a ಟು ದ ಪವರ್ ಆಫ್ ಥೀಟಾ ಇಂಟು ಆಲ್ಫಾ. ಈ p ಬದಲಾಗಿ ಐ ಕ್ಯಾನ್ ರೈಟ್ ಎಸ್ a ಟು ದ ಪವರ್ ಆಫ್ ಬೀಟಾ. ದಿಸ್ ಇಸ್ ಫ್ರಮ್ 2. ಸರಿನಾ? ಇವಾಗ ನಮ್ಮ ಬೇಸ್ ಸೇಮ್ ಇದ್ದು ಪವರು ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ಬೋದು? ಈ ರೀತಿ ಎರಡು ಕಡೆಯೂ ಬೇಸ್ ಸೇಮ್ ಇದೆ, ಆ್ಯಸ್ ದ ಬೇಸಸ್ ಆರ್ ಸೇಮ್. ಏನು ಮಾಡ್ಬೋದು ನಾವು ಇವಾಗ? ವಿ ಕ್ಯಾನ್ ಈಕ್ವೇಟ್ ದ ಪವರ್ ಅಂತ ಹೇಳ್ತು ಅಂದರೆ ಬೀಟಾ
ಇಸ್ ಇಕ್ವಲ್ ಟು ಥೀಟಾ ಇಂಟು ಆಲ್ಫಾ. ಸೊ ಕೊನೆಯದಾಗಿ ಏನು ಬೇಕು ನೋಡಿ ಇಲ್ಲಿ, ಆಲ್ಫಾ ಇಸ್ ಈಕ್ವಲ್ ಟು ಏನು ಬೇಕು, ಬೀಟಾ ಬೈ ಥೀಟಾ ಬೇಕು. ಬರುತ್ತಾ ಅದೇನಿಂದ? ಹೌದು ಬರುತ್ತೆ ನೋಡಿ ಇಲ್ಲಿ. ಸ್ವಲ್ಪ ರೀಅರೇಂಜ್ ಮಾಡ್ತು ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಬೈ ಥೀಟಾ. ಸರಿನಾ? ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಐ ಆಮ್ ಜಸ್ಟ್ ಟ್ರಾನ್ಸ್ಪೋಸಿಂಗ್ ದಿಸ್. ಸೊ ಆಲ್ಫಾ ಇಸ್ ವಾಟ್? ಲಾಗ್ ಆಫ್ ಪಿ ಟು ದ ಬೇಸ್ ಎಮ್. ಸೊ ದಿಸ್ ಇಸ್ ಲಾಗ್ ಆಫ್ ಪಿ ಟು ದ ಬೇಸ್ ಎ ಡಿವೈಡ್ ಬೈ log of m to the base a. This is your proof.